ಹಾ ಡಮ್ಮಿ ಅಂತನಾ? ಈಶ್ವರಪ್ಪ ಅವರಿಗೆ ಯಾವ್ದಾದ್ರು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಇದನ್ನ ಹೇಳ್ತಾರಲ್ಲ, ಎಂತ ಜಾತಕ ಇದನ್ನ ಎಂತ ಕಣಿ ಹೇಳಕ್ ಹೇಳಿ. ಈಗ ಡಮ್ಮಿ ಅಂದಿದ್ದಾರೆ. ಈಶ್ವರಪ್ಪ ಅವ್ರ ಡಬ್ಬ ಬರೀ ಸೌಂಡ್ ಮಾಡುತ್ತದು. ಇನ್ನೊಂದು ಸ್ವಲ್ಪ ದಿವಸದೊಳಗೆ ನಿಮಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಅವ್ರ ಕ್ಯಾಂಡಿಡೇಟೇ ಆಗಲ್ಲ ಅವರು. ನಮಗೆ ಡಮ್ಮಿ ಅಂತ ಹೇಳಿದ್ರೆ ಇವರು ಅದೇ ಪಾಪ ಯಡಿಯೂರಪ್ಪ ಅವರು ಅವ್ರ ಮಕ್ಕಳು BJPಯವ್ರು ಸೇರಿ ಇವ್ರನ್ನ ಡಮ್ಮಿ ಮಾಡಿ ಕೂರಿಸಿದ್ರಲ್ಲ ಅವ್ರ ಪಕ್ಷದೊಳಗೆ, ಅದು ಗೊತ್ತಾಗಿಲ್ಲ. ಈಶ್ವರಪ್ಪ ಅವ್ರಿಗೆ ಮಾತಾಡಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಅವ್ರ ಪಕ್ಷದೊಳಗೆ ಏನು ಹೊಲಸು ಇಷ್ಟು ದಿವಸ ಅವ್ರ ಪಕ್ಷದ ಮುಖಂಡರಿಗೆ ಏನು ಮಾತಾಡ್ತಾ ಇದ್ದಾರೆ, ಅದು ಬಹಳ ಗೌರವಾಗಿರ್ತಕ್ಕಂಥ ಒಂದು ನಡೆ. ಬೇರೆ ವಿಚಾರಕ್ಕೆ ಬರ್ತಕ್ಕಂಥದ್ದು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಯಾವುದೇ ಅಭ್ಯರ್ಥಿ ಆಗಲಿ, ಯಾಕೆಂದ್ರೆ ಅವ್ರ ತಟ್ಟೆಯಲ್ಲಿ ಹೆಗಣ ಕೊಳೆತು ನಾರ್ತಾ ಇದೆ. ಅದನ್ನ ಅವರೇ ಹೇಳ್ಕೊಂಡಿದ್ದಾರೆ. ಸದಾನಂದ ಗೌಡರು ಹೇಳಿದ್ದಾರೆ. ಯತ್ನಾಳ್ ಅವರಂತೂ ಬಿಡಿ, ಅವರು ಒಂದು 5-6 ವರ್ಷ ಆಯ್ತು ಅವ್ರು ಹೇಳ್ಕೊಂಡೇ ಬಂದಿದ್ದಾರೆ ಹೆಂಗೆ BJPಯವರು ಯಾರು ನಾಶ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಈಶ್ವರಪ್ಪ ಅವರು ಮೋಸ್ಟ್ಲಿ ನನಗನ್ಸುತ್ತೆ ಈಶ್ವರಪ್ಪ ಅವರಿಗೆ ಪೊಲಿಟಿಕಲ್ ಸುಪಾರಿ ಯಡಿಯೂರಪ್ಪ ಅವ್ರು ಕೊಟ್ಟಿರ್ಬೋದು ಅಂತ ಹೇಳಿ ನನ್ನ ಭಾವನೆ. ಯಡಿಯೂರಪ್ಪ ಅವರು ನೀನು ಹೋಗಲ್ಲಿ ನಿತ್ಕ, ಕೆಲವ್ರು ಹಿಂದುಳಿದ ವರ್ಗದ ಮತವನ್ನ ಒಡಿ ಅಂಥದ್ದು. ನಾನು ಹೇಳ್ತೀನಿ ಕೇಳಿ, ಯಾಕೆಂದ್ರೆ ಈಶ್ವರಪ್ಪ ಅವ್ರ ಬಾಯಲ್ಲಿ ಬಂತು. ಈಡಿಗರು ನಂಗೆ ಮಾತಾಡಿದ್ರು, ಯಡಿಯೂರಪ್ಪರು ಈಡಿಗರು ಅಂತ ಹೇಳಿದರು. ಇವರೆಲ್ಲ ಜಾತಿ ಮೇಲೆ ರಾಜಕಾರಣ ಮಾಡಿ ಈ ರಾಜ್ಯ ರಾಷ್ಟ್ರನ ಹಾಳು ಮಾಡಿರೋ, ಹೊಲ್ಸು ಮಾಡಿರೋ ನಾಯಕರುಗಳು ಇವರು. ನಾವು ಕಾಂಗ್ರೆಸ್ ಅವ್ರು ಯಾವತ್ತೂ ಕೂಡ ಜನರ ವಿಶ್ವಾಸವನ್ನು ತಗೊಳ್ತೀವಿ ಹೊರತು ಜಾತಿ ರಾಜಕಾರಣ ಮಾಡಿ ನಮಗೆ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದೊಳಗೆ ಎಲ್ಲ ಜಾತಿ ಧರ್ಮದವ್ರಿಗೂ ಕೂಡ ಪ್ರೀತಿ ವಿಶ್ವಾಸದಿಂದ ನೋಡಿರ್ತಕ್ಕಂಥದ್ದು. ಅದಕ್ಕೆ ಈಶ್ವರಪ್ಪ ಅವರು ಮಾತಾಡಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವ್ರ ಮಗನಿಗೆ ಕೊಡ್ಸಕ್ಕಾಗ್ತಾ ಇರ್ತಕ್ಕಂಥ ಆ ಗಂಡಸ್ತನ ಇದ್ರೆ ಅವರಿಗೆ ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡಿ. ಅಕ್ಕ ಗೌರವಾನ್ವಿತ ಒಂದು ಹೆಂಗಸು, ಅವ್ರದೇ ಆಗಿರ್ತಕ್ಕಂಥ ಒಂದು ಸಾಧನೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ಅವರಿಗೆ, ಈಶ್ವರಪ್ಪ ಅವರಿಗೆ. ಹಂಗೇನಾದ್ರು ಇದ್ರೆ ಇಷ್ಟು ದಿವಸ ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ ಯಡಿಯೂರಪ್ಪ ಅವ್ರ ಮಕ್ಕಳ ಬಗ್ಗೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿ. ಅವರಿಗೆ ಆ ಫ್ರೀಡಮ್ ನಾವು ಕೊಡ್ತೀವಿ. ನಮ್ಮ ತಂಟೆಗೆ ಬಂದ್ರೆ ಈಶ್ವರಪ್ಪ ಅವರು ಮತದಾರರು ಉತ್ತರ ಕೊಡ್ತಾರೆ. ಆದರೂ ಒಂದು ನಿಮಗೆ ಸ್ಪಷ್ಟೀಕರಣ ಕೊಡ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಇದು ಬ್ಲ್ಯಾಕ್ ಮೇಲಿಂಗ್ ಈಶ್ವರಪ್ಪ ಅವ್ರು ಏನಿದ್ದಾರೆ ಅದು ಬರೀ ಅವ್ರ ಸೀಮಿತ, ಅವ್ರ ಪಕ್ಷಕ್ಕೆ ಮಾತ್ರ ಸೀಮಿತ. ಒಂದ್ಸತಿ ಡೆಲ್ಲಿಯಿಂದ ಒಂದು ಹಾಟ್ಲೈನ್ ಫೋನ್ ಬಂತು, ನಾನು ಮನ್ಸು ಕರಗೋಗ್ಬಿಡ್ತು ಅಂತ ಹೇಳ್ಬಿಡ್ತಾರೆ. ಇದನ್ನ ಮುಂಚೆನೂ ಕೂಡ ಮಾಡಿದ್ದಾರೆ. ಮೊನ್ನೆ ಯಡಿಯೂರಪ್ಪ ಅವ್ರು KJP ಕಟ್ಟಿದಾಗ ಅದನ್ನ ಇದಕ್ಕೆ ಹೋಲಿಸಿದ್ರೋ ನಿಮಗೆ ಗೊತ್ತಿದೆ. ಇವತ್ತು ಮತ್ತೆ ಯಡಿಯೂರಪ್ಪ ಅವ್ರು ನಮ್ಮ ನಾಯಕರು ಅಂದ್ರು. ಈಗ ಮತ್ತೆ ಅವ್ರ ಮಗನಿಗೋಸ್ಕರನೇ, ಅವ್ರ ಮಗನಿಗೆ ಅನ್ಯಾಯ ಆಗಿದ್ದಕ್ಕೋಸ್ಕರನೇ ಇವತ್ತು ಅವ್ರ ಸಿದ್ಧಾಂತನ ಹೋಗಿ ನಾನು ಎದೆ ಬಗದ್ರೆ ಹಿಂದುತ್ವ ಇದೆಲ್ಲ ಬದನೆಕಾಯಿ ಇದೆಯಲ್ಲ. ಈಶ್ವರಪ್ಪರೇ ಗೌರವದಿಂದ ಇರ್ರಿ. ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ರಿ, ಒಂದಿಷ್ಟು ಗೌರವ ಇನ್ನೂ ಸ್ವಲ್ಪ ಉಳಿಸ್ಕೊಂಡಿದ್ರಿ. ಇನ್ನೂ ಹೀನವಾಗಿ ಜನರು ನಿಮ್ಮನ್ನ ಕಾಣ್ತಾರೆ. ಇರೋ ಗೌರವನ ಉಳಿಸ್ಕೊಳ್ಳಿ. ಹೌದ್ರಿ, ಒಂದ್ ನಿಮಿಷ, ನಾನು ಅದನ್ನೇ ಹೇಳ್ತಾ ಇರೋದು. ಶಿಕಾರಿಪುರ ಎಕ್ಸಾಂಪಲ್, ಅದು ನಮ್ಮನೆ ವಿಚಾರ. ಅವ್ರ ಮನೆ ಹೊಲ್ಸನ ಅವ್ರು ಮಾಡ್ಕೊಂಡಿದ್ದು, ನಾವಲ್ಲ. ನಾವೆಂತ ಅಡ್ಜಸ್ಟ್ಮೆಂಟು ಮಾಡಿಲ್ಲ. ಈಶ್ವರಪ್ಪರು ಇರ್ಬೋದಲ್ಲ, ಪೊಲಿಟಿಕಲ್ ಸುಪಾರಿ ಯಡಿಯೂರಪ್ಪರು ಕೊಟ್ಟಿರ್ಬೋದು. ನೀವು ಹೋಗಿ ನಿತ್ಕ ಹಿಂಗೆ ಅಂತೇಳಿ ಏನೋ ಒಂದು ದುರುದ್ದೇಶದಿಂದ. ಆದರೆ ನಾನು ಹೇಳ್ತಾ ಇದ್ದೀನಿ, ಅವ್ರ ತಟ್ಟೆಯಲ್ಲಿ ಹೊಲ್ಸಿರ್ಬೇಕಾದ್ರೆ ಬೇರೆಯವ್ರ ಮನೆ ತಟ್ಟೆ ಯಾಕೆ ನೋಡಕ್ ಹೋಗ್ತಿರ್ರಿ ಈಶ್ವರಪ್ಪರೇ? ನಿಮ್ಮ ಮಗನಿಗೋಸ್ಕರ ನಿಮ್ಮ ಸ್ವಾರ್ಥವನ್ನ, ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಬಗ್ಗೆ ತಂಟೆಗೆ ಬರಕ್ ಹೋಗ್ಬೇಡ್ರಿ. ಅವ್ರದೇ ಆಗಿರ್ತಕ್ಕಂಥ ಹಿನ್ನೆಲೆ ಐತೆ ಅವರಿಗೆ. ಅದು ನಿಮಗೆ ಆ ಗೌರವ ತರೋದಿಲ್ಲ, ಶೋಭೆನೂ ತರೋದಿಲ್ಲ. ನಿಮ್ಮ ಹಣೆ ಬರಕ್ಕೆ ಅದನ್ನ ಯೋಗ್ಯತೆ ನಿಮಗೆ ಬರೋದಿಲ್ಲ. ಅದನ್ನ ಮಾತಾಡೋದು ನಿಲ್ಸ್ಬೇಕಾಗತ್ತೆ. ನೋಡಿ, ನಾನು ಒಂದು ಮುಂಚೆಯಿಂದನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ಸು ಬೇರೆಯವ್ರ ಮನೆ ಒಡೆದಿದೆ ಅಂತೇಳಿ ನಾವು ಬದುಕೋದಕ್ಕೆ ಹೋಗೋದಿಲ್ಲ. ರಾಜಕೀಯವಾಗಿ ನಮಗೆ ಸ್ಟ್ರೆಂತ್ ಇದೆ, ನಮಗೆ ಶಕ್ತಿ ಇದೆ, ಜನರು ಮತ ಕೊಡ್ತಾರೆ, ನಮ್ಮ ಗ್ಯಾರಂಟಿಗೆ ಪರ್ಮನೆಂಟ್ ವಾರಂಟಿ ಇದೆ. ಆ ವಿಶ್ವಾಸದ ಮೇಲೆ ನಾವು ಮುಂದೆ ಹೆಜ್ಜೆಯನ್ನು ಇಡ್ತೀವಿ. ಆ ರೀತಿಯಲ್ಲಿ ಇವತ್ತು ಸರ್ಕಾರ ನಾವು ನಡೆಸ್ತಾ ಇದ್ದೀವಿ. ಅದ್ರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾವು ಗ್ಯಾರಂಟಿಯನ್ನ ಘೋಷಣೆಯನ್ನ ಮಾಡಿದ್ದೀವಿ. ಜನರಿಗೆ ವಿಶ್ವಾಸ ತಗೊಂಡು ಹೋಗ್ಬೇಕು. ಬೇರೆಯವ್ರನ್ನ ಡಮ್ಮಿ, ನಾನು ಅವ್ರ ಕಮ್ಮಿ ಇದನ್ನೆಲ್ಲ ಅಲ್ಲ. ಜನರಿಗೆ ಡಮ್ಮಿ ಕಮ್ಮಿ ಬೇಡ. ಜನರಿಗೆ
ಸಹಕಾರ ಮಾಡ್ತಕ್ಕಂಥ ಒಂದು ಸರ್ಕಾರ ಬೇಕಾಗ್ತದೆ. ಇವರೆಲ್ಲ ಹಣೆ ಬರಕ್ಕೆ ರಾಜ್ಯವನ್ನು ಆಳದವರು ಈ ತರ ಕೀಳ್ಮಟ್ಟಕ್ಕೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ನಾಚಿಕೆ, ಅವರ ಘನತೆ, ಗೌರವ ಇವತ್ತು ಜನರು ನೋಡ್ತಾರೆ. ಅದನ್ನ ನೋಡ್ಬೇಕು ಜನರು, ಅವ್ರನ್ನ ಚೀಮಾರಿ ಹಾಕಬೇಕು. ನೋಡಿ ನೋಡಿ ಅದನ್ನೆಲ್ಲ ಯಾರು ಮಾಡಿದಾರ ಅವ್ರಿಗೆ ಕೇಳಿ, ಅದನ್ನೆಲ್ಲ ಉತ್ತರ ಕೊಡಕ. ನೋಡಿ ಅಲ್ಲ, ಒಂದ್ ನಿಮಿಷ, ನಾನು ಉತ್ತರ ಕೊಡಕ ಇರೋದು. ಬಿಜೆಪಿ ಅವ್ರು ಹೋಗ್ತಾರನ್ರಿ, ಅವ್ರಿಗೇನು ಮಾಡೋ ಕೆಲಸ ಇಲ್ಲ, ಅವ್ರಿಗೆ ಮಾಡೋ ಕೆಲಸ ಇಲ್ಲ. ಕಾನೂನಿದೆ, ಕಾನೂನು ನೋಡ್ಕೊಳ್ಳುತ್ತೆ. ಎಲೆಕ್ಷನ್ ಕಮಿಷನರ್ಗೆ ಹೋಗಿ ಅರ್ಜಿ ಕೊಡಕ್ಕೆ ಹೇಳಿ, ಎಲೆಕ್ಷನ್ ಕಮಿಷನರ್ ತೀರ್ಮಾನವನ್ನು ಮಾಡ್ತಾರೆ, ನಾವು ಮಾಡೋದಲ್ಲ ಅದನ್ನ. ಮಾನ್ಯ ವಿಜೇಂದ್ರ ಅವರು ಒಂದು ಮಾತು ಹೇಳಿದ್ದಾರೆ, ಎಲ್ಲಿ ಐ ಥಿಂಕ್ ನನಗನ್ಸುತ್ತೆ ಕುಟುಂಬ ರಾಜಕಾರಣದ ಬಗ್ಗೆ. ಅವ್ರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನ ನೀವು ಕ್ಲೀನಾಗಿ ತೋರಿಸ್ಬೇಕು ಅವ್ರಿಗೆ. ಮಾತಾಡ್ಬೇಕಾದ್ರೆ ಸ್ವಲ್ಪ ಮೋಸ್ಟ್ಲಿ ರಾಘವೇಂದ್ರ ಅವ್ರಿಗೆ ತಲೆ ಸ್ವಲ್ಪ ಇಂಬ್ಯಾಲೆನ್ಸ್ ಇತ್ತೇನೋ ಅನ್ಸುತ್ತೆ. ಅವ್ರು ಏನು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಅರ್ಥ ಆಗಿಲ್ಲ. ಇದು ಬಹಳ ಮುಖ್ಯ. ಇದನ್ನ ನೀವು ಹಾಕಿ ದಯವಿಟ್ಟು ಅವ್ರಿಗೆ ತೋರಿಸಿ. ಅವ್ರಿಗೆ ಅವ್ರು ಹೇಳ್ತಾರೆ ಕುಟುಂಬ ರಾಜಕಾರಣ ಅಂದರೆ ಯಾರು ತಂದೆ ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮಗ MP ಆಗ್ತಾರೆ, ಯಾರ ಮಗ MLA ಆಗ್ತಾರೆ, ಈಗ ಯಾರು ಅಧ್ಯಕ್ಷರಾಗ್ತಾರೆ, ಅವ್ರದಕ್ಕೆ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ. ಇಡೀ ದೇಶದೊಳಗೆ ಅದಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕುಟುಂಬ ಅಂದ್ರೆ ಅದು ಅವ್ರದೇ ಕುಟುಂಬ. ಒಂದು ಕಾಮನ್ ಸೆನ್ಸ್ ಇಲ್ಲ ಯಾರಿಗೆ? ರಾಘವೇಂದ್ರ ಅವರಿಗೆ. ಈ ಜಿಲ್ಲೆಯ ಒಂದು ಧ್ವನಿ ಆಗಕ್ಕೆ ಮತ್ತೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ, ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ. ಮೋಸ್ಟ್ಲಿ ನನಗನ್ಸುತ್ತೆ ಇನ್ನೂ ಹುಟ್ಟೇ ಇರಲಿಲ್ಲ ಅವರು. ನೆಹರು ಅವರು ಸತ್ತ ಮೇಲೆ ಇಂದಿರಾ ಗಾಂಧಿ ಅವರು ಬರ್ತಾರೆ. ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಪ್ರಾಣ ಕೊಟ್ಟ ಮೇಲೆ ಕಾಂಗ್ರೆಸ್ ಪಕ್ಷದವರು ರಾಜೀವ್ ಗಾಂಧಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ರಾಜೀವ್ ಗಾಂಧಿ ಅವರು ಈ ದೇಶಕ್ಕೆ ಬಲಿ ಕೊಟ್ಟ ಮೇಲೆ, ಏನು ಪ್ರಾಣ ಕೊಟ್ಟ ಮೇಲೆ ಆಮೇಲೆ ಸೋನಿಯಾ ಗಾಂಧಿ ಅವರು ಬರ್ತಾರೆ. ಸೋನಿಯಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಹುದ್ದೆನ ಸ್ಯಾಕ್ರಿಫೈಸ್ ಮಾಡಿದ ಮೇಲೆ ರಾಹುಲ್ ಗಾಂಧಿ ಅವರು ಬರ್ತಾರೆ. ರಾಘವೇಂದ್ರ ಅವರೇ, ಫಸ್ಟ್ ನಿಮ್ಮನೇಲಿ ಹೊಲಿಸಿದೆ, ನಿಮ್ಮ ತಮ್ಮ, ನಿಮ್ಮ ತಂದೆ ಎಲ್ಲರೂ ಇದ್ದಾರೆ. ಮತ್ತೆ ಚಿಕ್ಕಮಗಳೂರಿಂದ ಏನು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರಿ ಶೋಭಕ್ಕ, ಇಂಥವ್ರನ್ನೆಲ್ಲ ಅದನ್ನೆಲ್ಲ ಹೇಳಿದ್ದಾರೆ ಯಾರು? ಮಾನ್ಯ ಈಶ್ವರಪ್ಪ ಅವರು. ಅದ್ರ ಬಗ್ಗೆ ಚಿಂತನೆ ಮಾಡಿ. ಕಾಂಗ್ರೆಸ್ಸಿಗೆ 136 ವರ್ಷ ಪರಂಪರೆ ಇದೆ. ಅದಕ್ಕೆ ಸುಮಾರು 36 ಜನರು ನನ್ನ ಹತ್ರ ಐತಿ ಫೋನ್, ಯಾಕೆಂದ್ರೆ ನಾನು ತುಂಬಾ ಚಿಕ್ಕವನಾಗ್ತೀನಿ. 36-37 ಜನರು ಪ್ರೆಸಿಡೆಂಟ್ಸ್ ಇದ್ದಾರೆ. ಅದರೊಳಗೆ 3 ಜನರು ಪ್ರೆಸಿಡೆಂಟ್ಸ್ ಆಗಿರೋದು, 4 ಜನರು ಪ್ರೆಸಿಡೆಂಟ್ಸ್. ಅದರೊಳಗೆ 3 ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಅದಕ್ಕೆ ರಾಘವೇಂದ್ರ ಅವರೇ, ನೀವು ಮಾತಾಡ್ಬೇಕಾದ್ರೆ ಮೋಸ್ಟ್ಲಿ ತಲೆ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿ ನನ್ನ ಭಾವನೆ. ನೀವೇನೇನು ಹೇಳ್ಕೊಂಡಿದ್ರಿ ಅಂತ ಕುಟುಂಬ ಅಂತ ಹೇಳಿ, ಅದು ಕಾಂಗ್ರೆಸ್ ಹೊಂದಿದ್ರಿ. ಅದು ಕಾಂಗ್ರೆಸ್ ಅಲ್ಲ, ಅದು ನಿಮ್ಮ ಕುಟುಂಬನೇ. ನೀವು ಮಾಡಿರ್ತಕ್ಕಂಥದ್ದು ಕೆಲಸವನ್ನ. ಅದ್ರ ಜೊತೆಗೆ ನಮ್ಮ ಮಾನ್ಯ ಸಚಿವರು, ಉಸ್ತುವಾರಿ ಸಚಿವರು ಸ್ವಲ್ಪ ಹಗುರವಾಗಿ ಮಾತಾಡಿದ್ದಾರೆ ನನ್ನ ಬಗ್ಗೆ. ಆ ಫೋಲ್ಡರ್ ಕೊಟ್ಟಿದ್ದಾರಂತೆ, ಪ್ರಿಂಟ್ ಬೇಕಾದಷ್ಟು ನಾನು ಮಾಡಿಸ್ಕೊಡ್ಬೋದು. ತುಂಬಲ್ಲ ಆಯ್ತು. ಎಷ್ಟು ಸತಿ ಧ್ವನಿ ಎತ್ತಿದ್ರಿ, ಪ್ರಿಂಟ್ ಮಾಡಿ ನಿಮ್ದು ಆಯ್ತಲ್ಲ ಅಂತ ಭಾಷಣ ನೀವು ಕೊಡಿ. 10 ವರ್ಷ 15 ವರ್ಷ ಆಯ್ತಾ? 15 ವರ್ಷ, 3 ಸತಿ ತಾನೇ ಅವ್ರು MP. ಅವರಪ್ಪ 6 ಸತಿ ಹಂಗೆಲ್ಲ ನೋಡಿದ್ರೆ, ಯಾರು ಯಡಿಯೂರಪ್ಪರನ್ನು ನೀವು ಕೌಂಟ್ ಮಾಡಿದ್ರೆ ಎಷ್ಟು ಸತಿ ನೀವು ಧ್ವನಿ ಎತ್ತಿದ್ರಿ ಇಷ್ಟು ವರ್ಷ ನೀವು ಹೇಳ್ರಿ. ನಮ್ಮ ತಂದೆಯವ್ರಿಗೆ ಒಂದೇ ಭಾಷಣ ಸಾಕು, ಬಂಗಾರಪ್ಪಾಜಿಯವ್ರಿಗೆ ಒಂದೇ ಭಾಷಣ ಕೊಡ್ತೀನಿ. ಈ ರಾಜ್ಯದ ರೈತರ, ಯಾರು ಅರಣ್ಯ ಭೂಮಿಯಲ್ಲಿ ಸಾಗುವಳಿಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಬಗ್ಗೆ, ಆಮೇಲೆ ನನ್ನ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ನಿಮ್ಮ ಶಿಕಾರಿಪುರದಲ್ಲಿ ನೀವು ಕುಡಿಯೋ ನೀರನ್ನ ನಿಮ್ಮ ತಂದೆಯವರು 2 ಸತಿ ಮುಖ್ಯಮಂತ್ರಿ ಆದಾಗ ಮಾಡೋಕ್ಕಾಗಲಿಲ್ಲ. ಮಧು ಬಂಗಾರಪ್ಪ ನಾನು ಸೋತು ಬರೀ ಪಾದಯಾತ್ರೆಯಲ್ಲಿ ನನ್ನ ರಕ್ತ ಕೊಟ್ಟು ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಮಾಡಿಸಿದವನೇ ಈ ಮಧು ಬಂಗಾರಪ್ಪ. ಕೋಲಿಷನ್ ಗೌರ್ಮೆಂಟ್ ಇರ್ಬೇಕಾದ್ರೆ ಮಾನ್ಯ DK ಶಿವಕುಮಾರ್ ಅವರು ನೀರಾವರಿ ಸಚಿವರಾದಾಗ ಅದನ್ನು ಸ್ವಲ್ಪ ತಿಳ್ಕೊಳ್ಳಿ. ನಂದು ಪಾದಯಾತ್ರೆ ಆದಮೇಲೆ ನೀವೇನು ಮಾಡಿದ್ದು ಅಂದರೆ, ನೀವು ಹೋಗಿ ಅರ್ಜಿ ಕೊಟ್ರಿ ಇದೇ DK ಶಿವಕುಮಾರ್ ಸಾಹೇಬರಿಗೆ. ಆದರೆ ನೀವು ನಿಮ್ಮ ಕುಟುಂಬದವರಾಗಲಿ ಯಾರೇ ಆಗಲಿ, ನಿಮ್ಮ ತಂದೆಯವರು ಮಾನ್ಯ ಮುಖ್ಯಮಂತ್ರಿಗಳು ಇರಬೇಕಾದ್ರೆ ನೀವು ಯಾರೂ ಅದನ್ನ ಯೋಚನೆ ಮಾಡಲಿಲ್ಲಪ್ಪ. ಅದಕ್ಕೆ ನನ್ನ ಬಗ್ಗೆ ನೀವು ಮಾತಾಡೋದು ಬೇಡ. ನೀವಾಗಲಿ ಯಾವುದೂ ಹೋರಾಟ ಮಾಡಿಲ್ಲ. ನಾನು ಮಾಡಿರೋ 25% ಪಾದಯಾತ್ರೆ ಮಾಡಿಬಿಡಿ. ನನ್ನ ಜೊತೆ 10,000 ಜನರಿದ್ರು. ಆ ಥರ ಒಂದು ಕಾರ್ಯಕ್ರಮ ತೋರಿಸ್ಲಿ. ಇವ್ರು ಏನಿದ್ರೂ ಜಾತಿ ಧರ್ಮ ಪುಕ್ಷಟೆ ಭಾಷಣ. ಇಲ್ಲಿದ್ದೀವಿ ಏರ್ಪೋರ್ಟಲ್ಲಿ, ಮುಂದೆ ಬರುತ್ತಿದ್ರು.
ಎಷ್ಟು ಕಮಿಷನ್ ಹೊಡೆದಿರಿ? ಸರ್ಕಾರ ನಮ್ದು ತಾನೆ. ಇನ್ನು ಅವ್ರಿಗೆ ಅವ್ರದೇ ಸರ್ಕಾರ ಅನ್ಕೊಂಬಿಟ್ಟಾರೆ. ಇನ್ನು ಅವ್ರು ಭೀನಾವ್ಯಾಗ ಸೋಲಿರೋದು ಗೊತ್ತಿಲ್ಲ, ಸೋತಿರೋದು. ಇವತ್ತು ಅವ್ರ ಪಕ್ಷದವರು, ನಾವು ಯಾರು ಕೂಡ ಅವ್ರ ಕುಟುಂಬದ ಬಗ್ಗೆ ಆಗ್ಲಿ ಯಾರು ಮಾತಾಡಿಲ್ಲ. ಹೈಯೆಸ್ಟ್ ಕುಟುಂಬ ರಾಜಕಾರಣ ನೀವು ಮಾಡಿರೋದು ಅಂತ ಹೇಳಿ ನಿಮ್ ಪಕ್ಷದವರೇ ಹೇಳ್ತಾ ಇರೋದು. ಮಾಧುಸ್ವಾಮಿ ಅವ್ರು ಹೇಳ್ಯಾರ, ಎಲ್ಲ ಮುಖಂಡರು ಹೇಳಿದ್ದಾರೆ, ಬಹಳ ದೊಡ್ಡ ದೊಡ್ಡ ಮುಖಂಡರು. ಮತ್ತೆ ಅವ್ರ ಪಕ್ಕನೆ ಹೋಗಿ ಕೂತ್ಕೋತೀರಿ. ನಿಮಗೆ ನಾಚಿಕೆ ಆಗ್ಬೇಕು ನನ್ನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ. ಅದಕ್ಕೆ ರಾಘವೇಂದ್ರ ಅವರು ಈ ಶ್ವೇತಪತ್ರ ಇವನ್ನೆಲ್ಲ ಬದನೆಕಾಯಿ ಬಿಟ್ಟು ಬಿಡ್ರಿ. ನ್ಯಾಷನಲ್ ಹೈವೇ ಏನಿಲ್ಲ, ಬರೆದು ಕೊಡ್ತೀನಿ. 75% ನೀವು ಮಾಡಿರೋ ಅಭಿವೃದ್ಧಿ ಅಂತ ಹೇಳಿ ಏನ್ ನೀವು ಆ ಪೇಪರಲ್ಲಿ ಬಡ್ಕೊಂಡಿದ್ದೀರಿ, ಅದರಲ್ಲಿ 75 to 76% ಹಣ ಎಲ್ಲಿದ್ ಗೊತ್ತೈತಾ ರಾಘವೇಂದ್ರ ಅವರೇ? ಲೆಕ್ಕ ನಾನು ಕೊಡ್ತೀನಿ. ಸ್ಟೇಟ್ ಗವರ್ಮೆಂಟ್ ಇಲ್ಲಿ ನರಳ ನಿಂತ್ಕೊಂಡಿದೇವಲ್ಲ ಏರ್ಪೋರ್ಟು, ಎಲ್ಲಿದ್ ಗೊತ್ತೈತಾ? ಈ ರಾಜ್ಯದ ರೈತರು, ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿರೋದ್ರಿಂದ ಕಟ್ಟಿರೋದು. ಕಮಲದ ಹೂ ಮೇಲ್ಗಡೆಯಿಂದ ಕಾಣಿಸುತ್ತೆ. ನಾಚಿಕೆ ಆಗಬೇಕು ನಿಮಗೆ. ಸ್ವಾರ್ಥನ ಇದ್ರಲ್ಲೂ ತೋರಿಸ್ತೀರಿ. ಇವತ್ತು ನಿಮ್ಮ ಖಜಾನೆ ಖಾಲಿ ಆಗ್ತದೆ. ನಿಮ್ಮ ಓಟಿನ ಖಜಾನೆ ಅಂದ್ರೆ ಈ ದೇಶವನ್ನ ಲೀಗಲೈಸ್ ಭ್ರಷ್ಟಾಚಾರ ಮಾಡಿದವ್ರು ಯಾರು ಅಂದ್ರೆ ನಿಮ್ಮ ಬಿಜೆಪಿಯವರು. ಅದು ನಿಮ್ಮ ಕುಟುಂಬದಿಂದನೇ ಸ್ಟಾರ್ಟ್ ಆಗಿದ್ದು. ಚೆಕ್ ಮೂಲಕ ವೈಟ್ ಮನಿ ತಗೊಳ್ಳೋದು. ಇವತ್ತು ಎಂತ ಎಲೆಕ್ಟ್ರಲ್ ಬಾಂಡ್ಸ್ ಯಾಕೆ ಇಷ್ಟು ದಿವಸ ಮುಚ್ಚಿಟ್ಟಿದ್ರಿ? ಭ್ರಷ್ಟಾಚಾರ ಅಲ್ಲ? ಇಡಿ ರೇಡ್ ಮಾಡೋದು ನಿಮ್ಮ ಮೇಲೆ. 1-2 ತಿಂಗಳಲ್ಲಿ ಹಂಗೆ ಬೇರರ್ಸ್ ಬಾಂಡ್ ಎಂತದ್ದು ಎಲೆಕ್ಷನ್ ಬಾಂಡ್ ತಗೊಳ್ಳೋದು, ಎಲೆಕ್ಟ್ರಲ್ ಬಾಂಡ್. ಯಾರ್ದಾರಿಗೆ ಭ್ರಷ್ಟಾಚಾರ ಪಕ್ಷ ಸೇರೋದು ಅವ್ರಿಗೆ ಎಲೆಕ್ಟ್ರಲ್ ಬಾಂಡ್ ತೆಗಿರಿ ಇದನ್ನ. ಅದು ಜನರದ ಬೆವರು ಸುರಿಸಿರೋ ಹಣ ಅಲ್ವನೋ ಅದು? ಅದ್ರ ಬಗ್ಗೆ ಚರ್ಚೆ ಮಾಡಕ್ ಆಗತ್ತಾ? ಯೋಗ್ಯತೆ ಐತಾ? ವಿಶ್ವಮಾನವ ರೀ ನರೇಂದ್ರ ಮೋದಿ ಬೇರೆ ವರ್ಲ್ಡ್ ಅಲ್ಲಿ ವಿಶ್ವಮಾನವ ಆದ್ರೆ ನಮ್ಮ ರಾಜ್ಯದಲ್ಲಿ ಕುಡಿಯೋ ನೀರು ಪ್ರಾಬ್ಲಮ್ ಇದೆ. ನಮ್ಮ ಟ್ಯಾಕ್ಸ್ ತಗೊಂಡು ಹೋಗಿದ್ದೀರಿ ನೀವು. ನಾವು ಕೇಳಕ್ ನಮ್ಮ ಹಕ್ಕು, ನಾವು ಭಿಕ್ಷೆ ಬಿಡ್ತಾ ಇಲ್ಲ. ಅದ್ರ ಬಗ್ಗೆ ವಿಶ್ವಮಾನವ ಮಾತಾಡ್ತಾರೆ. ನಾಚಿಕೆ ಆಗ್ಬೇಕು. 27 ಜನರು ಗೆದ್ದಾರೆ, ಮಾನ ಮರ್ಯಾದೆ ಇಲ್ಲ. ಯಾರನ್ನ ಎಲ್ಲಿ ಬೇಕಾದ್ರೆ ಹರಾಜು ಮಾಡ್ತಾರೆ. ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ನಿಮ್ಮ ತಟ್ಟೆಯಲ್ಲಿ ಹೆಗಣ ಇದೆ, ಕೊಳತು ನಾರ್ತಾ ಇದೆ. ನಮ್ಮ ತಟ್ಟೆ ಕ್ಲೀನ್ ಆಗಿದೆ, ನಾವು ಒಳ್ಳೆ ಊಟ ಬಡಿಸ್ಕೊಂಡು ತಿಂತೀವಿ. ಅದನ್ನ ಮತದಾರರು ಮಾಡ್ತಾರೆ ಕೆಲಸ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.